ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾನು ಹೊಸ ಒಂದು ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತೇಳಿ ಅಪ್ಡೇಟ್ ಮಾಡಿದ್ದೆ ನಿಮಗೆ. ಸೊ ಮಂಡೇ ನಾನು ಸ್ಟಾರ್ಟ್ ಮಾಡೋದು ಶನಿವಾರದಿಂದ ಮಾಡ್ತೀನಿ. ಸೊ ನಿಮಗೆ ವಿಡಿಯೋನ ಶೇರ್ ಮಾಡೋದು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಹೊಸ ಚಾಲೆಂಜ್ನ ತಗೊಳ್ತೀನಿ ಅಂತ ಹೇಳಿದ್ದೆ. ಬಟ್ ಇದು ಚಾಲೆಂಜ್ ಅಲ್ಲ, ವೆಯ್ಟ್ ಲಾಸ್ ಜರ್ನಿ 2.0 ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ನನ್ನದು ಫಸ್ಟ್ ವೆಯ್ಟ್ ಲಾಸ್ ಜರ್ನಿ 2024 ನಾನು ಏನು ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ಅರೌಂಡ್ 70 kgsವರೆಗೂ ರೀಚ್ ಆಗಿದೆ. ಸೊ ನಂದು ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ 68 kgಯಿಂದ 57 kg ನಂದು ಟಾರ್ಗೆಟ್ ವೆಯ್ಟ್ ಇತ್ತು. ಪ್ರೀ ಪ್ರೆಗ್ನೆನ್ಸಿ ವೆಯ್ಟ್ 57 kg. ಸೊ ಅದಕ್ಕೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು 2024 ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ನನ್ನ ಟಾರ್ಗೆಟ್ನು ರೀಚ್ ಆಗಿದ್ದೀನಿ. ಸೊ ಎಲ್ಲ ವೀಡಿಯೋಸು ಪ್ಲೇ ಲಿಸ್ಟಲ್ಲಿ ಇರುತ್ತೆ. ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ. ಸೊ 57 ರೀಚ್ ಆಗಿದ್ದೆ. ಅದಾದಮೇಲೆ ಸಾಕಷ್ಟು ವೆಯ್ಟ್ ಲಾಸ್ ಚಾಲೆಂಜಸ್ ಎಲ್ಲ ತಗೊಂಡು 54 53.6 ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ಬಟ್ ನಂದು ಫಸ್ಟ್ ಪ್ರೆಗ್ನೆನ್ಸಿ ಏನು ಆರಾಧ್ಯನ ಟೈಮಲ್ಲಿ ಇದ್ನಲ್ಲ, ಸೊ ಅವಾಗ ನಾನು ಪ್ರೀ ಪ್ರೆಗ್ನೆನ್ಸಿ ವೇಟ್ ಬಂದ್ಬಿಟ್ಟು 52 kgs ಇದ್ದೆ. ನೀವು ಹಳೇ ವಿಡಿಯೋಸ್ ಒಂದು 5 ವರ್ಷದ ಕೆಳಗಡೆ 4-5 ವರ್ಷದ ವಿಡಿಯೋ ನೋಡಿದ್ರೆ ನಿಮಗೆ ನಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಹಾಕಿದ್ದೆ. ಸೊ ಅಗೇನ್ ಅವಾಗ 72 kgs ಇಂದ 52 kgs ನಾನು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೆ. ಅದನ್ನು ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಅಂದ್ಕೊಂಡಿರಲಿಲ್ಲ 52ಗೆ ಹೋಗಬೇಕು ಅಂತ. ನಂದು ಪ್ರೀ ಪ್ರೆಗ್ನೆನ್ಸಿ ಇದ್ದಿದ್ದು 57 ಅಲ್ಲ, ಈ ಸೆಕೆಂಡ್ ಡೆಲಿವರಿಯಲ್ಲೇ. ಸೊ 57 ಟಾರ್ಗೆಟ್ ರೀಚ್ ಆಗೋಣ ಅಂತಲೇ ಅಂದ್ಕೊಂಡಿತ್ತು. ಸೊ ಎಲ್ಲ 50 ಅಂದ್ಕೊಂಡಂಗೆ ಆಯಿತು. 57 ಎಲ್ಲ. ಈ ವೆಯ್ಟ್ ಲಾಸ್ ಜರ್ನಿ ಏನಕ್ಕೆ ಸ್ಟಾರ್ಟ್ ಮಾಡಿರೋದು ಅಂತಂದರೆ, ಸೊ ನನಗೆ 52 ಏನೇ ಮಾಡಿದ್ರು, ಎಷ್ಟೇ ವೆಯ್ಟ್ ಲಾಸ್ ಚಾಲೆಂಜಸ್ ತೊಗೊಂಡ್ರು 52 kgsಗೆ ರೀಚ್ ಆಗೋದಕ್ಕೆ ಆಗ್ತಾನೇ ಇಲ್ಲ. ಸೊ ಎಷ್ಟೊಂದು ಥರದ ಡಿಟಾಕ್ಸ್ ಡಯಟ್ಸು ಮತ್ತು ನೀವೇ ನೋಡಿದಿರಲ್ಲ ಎಷ್ಟೆಲ್ಲ ಡಯಟ್ಸ್ ಅಂದರೆ ಚಾಲೆಂಜಸ್ನ ತೊಗೊಂಡಿದ್ದೀನಿ ಅಂತ. ಸೊ ಬಟ್ 52 kgsಗೆ ಮಾತ್ರ ನಾನು ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೆ 52, ಸೊ ಆ ಒಂದು ಫಸ್ಟ್ ಪ್ರೀ ಪ್ರೆಗ್ನೆನ್ಸಿ ವೆಯ್ಟ್ ಇತ್ತಲ್ಲ 52, ಅಲ್ಲಿಗೆ ರೀಚ್ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ಆಸೆ ಇದೆ. ಸೊ ಹಾಗಾಗಿನೇ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಫಿಕ್ಸ್ಡ್ ಇಷ್ಟೇ ದಿನ ಮಾಡ್ತೀನಿ ಅಷ್ಟೇ ದಿನ ಮಾಡ್ತೀನಿ ಅಂತ ಇಲ್ಲ. ಸೊ ನಂದು ಟಾರ್ಗೆಟ್ ವೆಯ್ಟ್ ಏನಿದೆ ಅಲ್ಲ 52 kgsಗೆ ರೀಚ್ ಆಗಬೇಕು. ಸೊ ಅಲ್ಲಿವರೆಗೂ ನಂದು ಈ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇರ್ತಿರಲ್ಲ, ನನ್ನ ಜೊತೆ ನೀವು ಜಾಯ್ನ್ ಆಗಿ. ಸೊ ನನ್ನ ಟಾರ್ಗೆಟ್ನ ರೀಚ್ ಆಗೋದಕ್ಕೆ ನಾನು ಡೇ ಬೈ ಡೇ ಏನೆಲ್ಲ ತಗೊಳ್ತೀನಿ ಆ್ಯಂಡ್ ಯಾವ ಥರ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳನ್ನ ಇಟ್ಕೊಂಡು. ಸೊ ನನಗೆ 7 years ಮಗಳಿದ್ದಾಳೆ ಆ್ಯಂಡ್ 2 ವರ್ಷದ ಮಗ ಇದ್ದಾನೆ. ಸೊ ಇಬ್ಬರನ್ನು ಮ್ಯಾನೇಜ್ ಮಾಡಿಕೊಂಡು ನಾನು ಈ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿನ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡ್ತೀನಿ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ಏನಿದೆ ಅಲ್ಲ 57 ಈ ರೇಂಜಲ್ಲಿರೋರಿಗೆ 58, 57, 56ಇಂದ ಒಂದು 4-5 kgಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ ನಮ್ಮ BMI ರೇಷೋಗೆ. ಸೊ ನಮ್ಗೆ ಕರೆಕ್ಟ್ ಇರ್ತೀವಿ. ಸೊ ಈ ಟೈಮಲ್ಲಿ ನಾವು ಎಕ್ಸ್ಟ್ರಾ ಫ್ಯಾಟ್ ಇರೋದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮ ಬಾಡಿನ ಟೋನ್ ಮಾಡ್ಕೋಬೇಕು. ಆ್ಯಂಡ್ ಮೇಯ್ನಾಗಿ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಬರೀ ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸೊ ಫ್ಯಾಟ್ ಲಾಸು ಅದ್ರ ಜೊತೆಗೆ ಸ್ಟ್ರೆಂತ್. ಸೊ ನಮಗೆ ಬರೀ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಸಾಲದು, ನಮಗೆ ಸ್ಟ್ರೆಂತ್ ಇರಬೇಕು ಬಾಡಿಗೆ. ಸೊ ಟೋನ್ಡ್ ಬಾಡಿ ಬೇಕು. ಸೊ ಅದಕ್ಕೆ ನಾನು ಇದರಲ್ಲಿ ಏನು ವರ್ಕೌಟ್ಸು, ಸೊ ಏನೇನು ವಾಕಿಂಗ್ ಮಾಡಿರೋ ವಾಕಿಂಗು, ಸೊ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ನಾನೇನು ಫಾಲೋ ಮಾಡ್ತಾ ಇದ್ದೀನಿಲ್ಲ, ಪ್ರತಿಯೊಬ್ಬರು ಫಾಲೋ ಮಾಡ್ಬೋದು. ಇದರಲ್ಲಿ ನಾನು ಏನೇನು ತೊಗೊಳ್ತೀನಿ, ಯಾರು ತೊಗೋಬಾರ್ದು ಯಾರು ತೊಗೋಬೋದು ಅನ್ನೋದನ್ನು ನಿಮಗೆ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಈವನ್ ನೀವು ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ಆಗಿದ್ರು ಆರಾಮಾಗಿ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ನೀವು ಮಾಡ್ಬೋದು. ಬಟ್ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ವೆಯ್ಟ್ ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 57.9 kgs ಇದೀನಿ ನೋಡಿ. ಡೇ 1 ನಾನಿನ್ನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೆಲ್ಲ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಇಷ್ಟೆಲ್ಲ ನೀವು ನನ್ನ ವೀಡಿಯೋಸು ನನ್ನ ಚಾಲೆಂಜಸ್ಸು ಎಲ್ಲ ನೋಡಿದ್ದೀರಾ. ಸೊ ಇದರಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ನೀವು ವೀಡಿಯೋಸ್ನ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಮೇಯ್ನಾಗಿ ನಮ್ಮ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗೋದು ಏನಕ್ಕೆ ಅಂತಂದರೆ ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ನಾವು ಮನೆಯಲ್ಲಿ ಈಸಿಯಾಗಿ
ಯಾವ ಥರ ಮಾಡ್ಕೋಬೋದು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು. ಸೊ ಆ ಥರ ನೀವು ತೋರಿಸ್ಕೊಡ್ತೀರಾ. ಸೊ ಹಾಗಾಗಿ ನಮಗೆ ಎಲ್ಲನೂ ಮಾಡೋದಕ್ಕೆ ಈಸಿ ಅನಿಸುತ್ತೆ ಅಂತೇಳ್ಬಿಟ್ಟು ಎಷ್ಟೊಂದು ಜನ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಿಜವಾಗ್ಲೂ ಖುಷಿಯಾಗುತ್ತೆ. ಹಾಗಾಗಿಯೇ ಈ ಒಂದು ನನ್ನ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 57 kgಸಿಂದ 52 kgs ಕಡಿಮೆ ಆಗಬೇಕು ಅಂತಂದರೆ, ಸೊ ಆ ವೆಯ್ಟಿಗೆ ಬರಬೇಕು ಅಂದರೆ ನಾನು ಏನೆಲ್ಲ ಫಾಲೋ ಮಾಡ್ತಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವತ್ತೇನು ಅಂದರೆ ಬೆಳಗ್ಗೆನೇ ನಾರ್ಮಲಾಗಿ ನಾನು ಬ್ರಷ್ ಎಲ್ಲ ಮಾಡಿದ್ಮೇಲೆ 1-2 ಗ್ಲಾಸ್ ಅಷ್ಟು ನೀರನ್ನ ಕುಡಿತೀನಿ. ಸೊ ಅದನ್ನು ನೀವು ಬೇಕಿದ್ರೆ ಉಗುರು ಬೆಚ್ಚ ನೀರಾದರೂ ಕುಡಿಬೋದು. ನಾನು ನಾರ್ಮಲ್ ವಾಟರ್ ಏನಿರುತ್ತಲ್ಲ, ಫಿಲ್ಟರ್ ವಾಟರ್ನ 1-2 ಗ್ಲಾಸ್ ಎಷ್ಟಾಗುತ್ತೋ ಅಷ್ಟು ಕುಡಿದ್ಮೇಲೆ ನೆಕ್ಸ್ಟ್ ನನ್ನ ಕೆಲಸ ಏನಿರುತ್ತಲ್ಲ ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಲೆಮನ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಂಡ್ಬಿಟ್ಟು ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 0 ಕ್ಯಾಲರಿ ಇರುತ್ತೆ. ಈವನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರು ಸಹ ಇದನ್ನು ತೊಗೋಬೋದು. ನಾನು ಇಷ್ಟೇ ಅವರ್ಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು, 16:8 ಅಥವಾ 14:10 ಈ ಥರ ಮಾಡಬೇಕು ಅಂತ ಏನೂ ಫಿಕ್ಸ್ ಆಗಿಲ್ಲ. ಹೇಳ್ತಾ ಇದ್ದೀನಲ್ಲ, ಇದು ಚಾಲೆಂಜ್ ಥರ ತೊಗೊಂಡಿಲ್ಲ, ನಾನು ವೆಯ್ಟ್ ಲಾಸ್ ಜರ್ನಿ ಥರ ತೊಗೊಂಡಿದ್ದೀನಿ. ಸೊ ವೆಯ್ಟ್ ಲಾಸ್ ಜರ್ನಿಗೂ ಚಾಲೆಂಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ ಪರ್ಟಿಕ್ಯುಲರ್, ಸೊ ಅವನ್ನೆಲ್ಲ ಫಾಲೋ ಮಾಡಬೇಕು, ಅದನ್ನೇ ತೊಗೋಬೇಕು, ಇದನ್ನೇ ತೊಗೋಬೇಕು ಅಂತ. ಬಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆ ಥರ ಇರೋದಿಲ್ಲ. ನನ್ನ ಟಾರ್ಗೆಟ್ ವೆಯ್ಟ್ನ ರೀಚ್ ಆಗೋದಕ್ಕೆ ಸೊ ನನಗೆ ಏನೆಲ್ಲ ಫುಡ್ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಅನ್ನೋದನ್ನ ರಿಸರ್ಚ್ ಮಾಡಿಬಿಟ್ಟು ಸೊ ಒಂದು ಡಯಟ್ ಪ್ಲಾನ್ ಥರ ಮಾಡ್ಕೊಂಡಿದ್ದೀನಿ. ಸೊ ಏನೆಲ್ಲ ಫುಡ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಸೊ ಮಾರ್ನಿಂಗು ಬ್ಲ್ಯಾಕ್ ಕಾಫಿ ತೊಗೊಂಡಾದ್ಮೇಲೆ 1 ½ ಏನೂ ತೊಗೊಳಕ್ಕೆ ಹೋಗಬೇಡಿ. ಸೊ ಯಾರಿಗೆಲ್ಲ ಟೀ ಕಾಫಿ ಅಭ್ಯಾಸ ಇರುತ್ತಲ್ಲ, ನಿಮ್ಮ ಟಾರ್ಗೆಟ್ ವೆಯ್ಟ್ ರೀಚ್ ಆಗೋವರೆಗೂ ಸೊ ಟೀ ಕಾಫಿನ ಬಿಟ್ಬಿಟ್ಟು ಈ ಥರ ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಈ ಥರ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಒನ್ಸ್ ನಿಮ್ಮ ಟಾರ್ಗೆಟ್ ವೆಯ್ಟ್ನ ರೀಚ್ ಆದಮೇಲೆ ಆರಾಮಾಗಿ ನೀವು ವೆಯ್ಟ್ ಮ್ಯಾನೇಜ್ ಮಾಡೋ ಟೈಮಲ್ಲಿ ಎಲ್ಲನೂ ತೊಗೋಬೋದು. ಸೊ ಅದು ಆಗಿ 1 ½ ಆದಮೇಲೆ ನಾನು ನೆನೆಸಿಟ್ಟಿರುವಂಥ ಬಾದಾಮಿನ 5 ಬಾದಾಮಿ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ಇವತ್ತು ತುಂಬ ಕ್ವಿಕ್ಕಾಗಿ ಜಸ್ಟ್ 5 ಮಿನಿಟ್ಸಲ್ಲೇ ತುಂಬ ಹೈ ಪ್ರೋಟೀನ್ ಹೈ ಫೈಬರ್ ಇರುವಂಥ ಒಂದು ರೆಸಿಪಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 1 ಟೀ ಸ್ಪೂನಷ್ಟು ಅಗಸೆ ಬೀಜ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಜ್ವಾನೆ ಕಾಳು, ಆ್ಯಂಡ್ ನಿಮಗೆ ಅಚ್ಕಾರದ ಪುಡಿ, ಸೊ ಏನೆಲ್ಲ ಬೇಕಾಗುತ್ತಲ್ಲ ಸ್ಪೈಸಸ್ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು 1 ಚಿಕ್ಕ ಈರುಳ್ಳಿ, ಹಾಗೆ ಅದರಲ್ಲಿ ಕೊತ್ತಂಬರಿ, ಅವೆರಡನ್ನೂ ಚಾಪರಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕೋ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಬ್ಯಾಟರ್, ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಆ ಥರ ನಾವು ಕಲಿಸ್ಕೋಬೇಕು. ಹಾಗೆ ಇದರಲ್ಲಿ ನಿಮಗೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಬೇಕಿದ್ರೂ ಕ್ಯಾರೆಟ್ ತುರಿ ಅಥವಾ ಕ್ಯಾಬೇಜ್ ತುರಿ ಈ ಥರದನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಬ್ಬರಿಗೆ ತೋರಿಸ್ತಾ ಇರೋದು ಕ್ವಾಂಟಿಟಿ, ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ಪೋರ್ಷನ್ ವೆಯ್ಟ್ ಲಾಸಿಗೆ ಬಂದರೆ ಪೋರ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೇ ಹೆಲ್ದಿ ತೊಗೊಂಡ್ರೂ ಪೋರ್ಷನ್ ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಇರುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಸೊ ಹಾಗಾಗಿ ಅದನ್ನು ನೀವು ಫಾಲೋ ಮಾಡಿ. ಈಗೇನು ಮಾಡಿದ್ದೀನಿ ಅಂದರೆ 1 ದೋಸೆ ಪ್ಯಾನಿಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಇದನ್ನು ಒಬ್ರಿಗೆ ಆಗೋಷ್ಟು ಅಂತ ಹೇಳಿದ್ನಲ್ಲ, ಆರಾಮಾಗಿ 1 ದೋಸೆ ಥರ ನೀವು ಸ್ಪ್ರೆಡ್ ಮಾಡ್ಕೊಂಬಿಡಿ. ಇದರಲ್ಲಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ನಾವು ನಾರ್ಮಲ್ ದೋಸೆ ಸ್ಪ್ರೆಡ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡ್ರೆ ಬರೋದಿಲ್ಲ. 1 ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಇದರಲ್ಲಿ ಯೂಸ್ ಮಾಡಿರೋವಂಥ ಕಡಲೆ ಹಿಟ್ಟು ಹಾಗೆ ರಾಗಿ ಹಿಟ್ಟಲ್ಲಿ ನಮಗೆ ಹೈ ಫೈಬರ್ ಸಿಗುತ್ತೆ, ಆ್ಯಂಡ್ ಕ್ಯಾಲ್ಶಿಯಮ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಈ ಥರ ಕೆಲವೊಂದು ಸೂಪರ್ ಫುಡ್ಸ್ ಇರುತ್ತೆ. ಸೊ ಅದರಿಂದ ನಮಗೆ ತುಂಬಾ ಒಳ್ಳೆ ವೈಟಮಿನ್ಸ್ ಸಿಗ್ತಾ ಇರ್ತವೆ, ನ್ಯೂಟ್ರಿಷನ್ ಸಿಗ್ತವೆ. ಸೊ ಅಂಥವು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಲೈಕ್ ಎಕ್ಸಾಂಪಲು ಅಗಸೆ ಬೀಜ ಆಗಿರ್ಬೋದು, ಅಥವಾ ಚಿಯಾ ಸೀಡ್ಸ್ ಆಗಿರ್ಬೋದು, ಅಥವಾ ಮಿಕ್ಸ್ಡ್ ಸೀಡ್ಸು, ಆಮ್ಲ, ಆ್ಯಂಡ್ ಈ ಥರ ಸಾಕಷ್ಟು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ಯಾವ ಫುಡ್ ಸೂಪರ್ ಫುಡ್ ಆಗಿರುತ್ತೆ ಅನ್ನೋದನ್ನ ತಿಳಿಸಿದ್ದೀನಲ್ಲ ನನ್ನ ವೀಡಿಯೋಸಲ್ಲಿ, ಆ್ಯಂಡ್ ಇದರಲ್ಲೂ ತಿಳಿಸ್ತಾ ಹೋಗ್ತೀನಿ. ಸೊ ಅಂಥವನ್ನ ಆದಷ್ಟು ನನ್ನ ಜರ್ನಿಯಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಐಟಮ್ಸ್ ಇಲ್ಲ, ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಸೊ ಉಳಿದಿರೋವಂಥ ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು, ನಾನು ಇವತ್ತು ಇದನ್ನು ತೊಗೊಂಡಿದ್ದೀನಿ, ಸೊ ನೀವು ಇದನ್ನೇ ತೊಗೊಳ್ಬೇಕು ಅಂತ ಏನೂ ಇಲ್ಲ. ನಾನು ನನ್ನ ಚಾಲೆಂಜಸಲ್ಲಿ ಅಥವಾ ಹಳೆ ವೀಡಿಯೋಸಲ್ಲಿ ಏನೆಲ್ಲ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥ ರೆಸಿಪೀಸ್ನ ತೋರಿಸಿರ್ತೀನಲ್ಲ, ಆರಾಮಾಗಿ ಅದನ್ನು ತೊಗೊಳ್ಳಿ. ಇದು ಜಸ್ಟು ಹೊಸ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ,
ಆ್ಯಂಡ್ ನನ್ನ ವೆಯ್ಟ್ನ ಯಾವ ಥರ ಕಡಿಮೆ ಮಾಡ್ಕೊತಿದ್ದೀನಿ ಅನ್ನೋದನ್ನ ತೋರಿಸ್ಬೇಕು ಅಂತ ಐಡಿಯಾ ಕೊಡ್ತೀನಿ. ಸೊ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಏನು ಗೊತ್ತಾ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಒಂದು ಆ ಥರ ಹೈ ಪ್ರೋಟೀನ್ ಚೀಲ ಅಂತ ಹೇಳ್ಬೋದು. ಅದನ್ನು ತೊಗೊಂಡಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ತೊಗೊಂಡಿರೋದು ಆ್ಯಪಲ್ ಸೈಡರ್ ವಿನೆಗರ್. ನಾನು ತುಂಬ ಸಲ ಹೇಳಿದ್ದೀನಿ, ನಾನು ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲೂ ಸಹ ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಂಡಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ. ಸೊ ಹಾಗಾಗಿನೂ ಈ ವೆಯ್ಟ್ ಲಾಸ್ ಜರ್ನಿಯಲ್ಲೂ ಸಹ ನಾನು ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ನ ಒಂದು ಗ್ಲಾಸ್ ನೀರಿಗೆ, ಉಗುರು ಬೆಚ್ಚ ನೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡು ಯಾವಾಗ ತೊಗೊಳ್ತೀನಿ ಅಂತಂದರೆ ನಾವು ಮಧ್ಯಾಹ್ನ ಲಂಚ್ ಮಾಡೋದಕ್ಕೂ 1 ಅವರ್ ಬಿಫೋರ್ ಈ ಒಂದು ಡ್ರಿಂಕ್ನ ತೊಗೊಳ್ತೀನಿ. ಸೊ ಇದನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ. ಯಾರಾದರೂ ಆ್ಯಪಲ್ ಸೈಡರ್ ವಿನೆಗರ್ ತೊಗೋಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ವಿತ್ ಮದರ್ ಓನ್ಲಿ, ಬರೀ ವಿನೆಗರ್ನ ತೊಗೊಳಕ್ಕೆ ಹೋಗ್ಬೇಡಿ. ವಿತ್ ಮದರ್ ಅಂತ ಒಂದು ಎನ್ಸೈಮ್ಸ್ ಇರುತ್ತೆ. ಆ ಒಂದು ಆ್ಯಪಲ್ ಸೈಡರ್ ವಿನೆಗರ್ನ ನೀವು ತೊಗೊಂಡ್ರೆ ಒಳ್ಳೆಯದು. ಕ್ರೇವಿಂಗ್ಸ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಮೆಟಬಲಿಸಮ್ ಎಲ್ಲ, ಅಂದರೆ ನಮ್ಮ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದ್ರೂ ಓಕೆ. ಇದ್ರ ಬದಲಾಗಿ ಈ ಟೈಮಲ್ಲಿ ನೀವು 1 ಗ್ಲಾಸಷ್ಟು ಜೀರಾ ವಾಟರ್ ಅಥವಾ ಏನು ಜೀರಿಗೆ ನೀರು ಅಂತ ಹೇಳ್ತೀವಲ್ಲ, ಸೊ ಜೀರಿಗೆ ನೀರು ಅಥವಾ ಸೋಂಪು ಕುದಿಸಿರೋ ಅಂಥ ನೀರು 1 ಗ್ಲಾಸಷ್ಟು ನೀವು ತೊಗೊಳ್ಬೋದು. ಆ್ಯಂಡ್ ಇದಾದಮೇಲೆ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬಾಳೆಕಾಯಿ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು. ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಬಾಳೆಕಾಯಿನ ತೊಗೋಬೇಕು, ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವತ್ತು ತೊಗೊಂಡು ಬಂದಿದ್ದೆ ನಾನು. ಈ ಬಾಳೆಕಾಯಲ್ಲಿ ನಮಗೆ ಲೋ ಕ್ಯಾಲರಿ ಇರುತ್ತೆ, ಬಾಳೆಹಣ್ಣಲ್ಲಿ ಸ್ವಲ್ಪ ಹೈ ಕ್ಯಾಲರಿನೇ ಇರುತ್ತೆ. ನಮಗೆ ವೆಯ್ಟ್ ಲಾಸ್ಗೆ ರೆಗ್ಯುಲರಾಗಿ ತೊಗೋಬಾರ್ದು ಅಂತ ಹೇಳ್ತೀನಲ್ಲ ನಾನು. ಬಟ್ ಈ ರಾ ಬನಾನಾ ಅಂತ ಹೇಳ್ತೀವಲ್ಲ, ಇದರಲ್ಲಿ ನಮಗೆ ಲೋ ಕ್ಯಾಲರಿ ಹೈ ಫೈಬರ್ ಸಿಗುತ್ತೆ. ಹಾಗಾಗಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಸಿಕ್ಕರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆರಾಮಾಗಿ ಮನೇಲಿರುವಂಥ ಬೇರೆ ವೆಜಿಟೇಬಲ್ಸ್ ಇರುತ್ತಲ್ಲ, ತರಕಾರಿಗಳಿಂದ, ಸೊಪ್ಪುಗಳಿಂದ ನೀವು ಮಾಡ್ಕೊಂಡು ತೊಗೋಬೋದು. ಬಟ್ ಯಾವುದೇ ಥರದ ಅಡುಗೆ ಮಾಡಿದ್ರೂ ನೀವು ಎಣ್ಣೆ ಮಾತ್ರ ಕಡಿಮೆ ಯೂಸ್ ಮಾಡಬೇಕು. ಸೊ ನಾನು ಒಂದು ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾರ್ಮಲ್ ಆಯಿಲ್ ಮಾಡಿ, ಸನ್ಫ್ಲವರ್ ಎಲ್ಲ ಆಯಿಲ್ ಯೂಸ್ ಮಾಡಿ ಮಾಡ್ತಾ ಇರ್ತೀವಲ್ಲ, ಸೊ ಜಾಸ್ತಿನೇ ಹಾಕ್ತೀವಿ. ಆಯಿಲ್ ಬೇಕಾಗೇ ಇಲ್ಲ ಅಷ್ಟು, ಬಟ್ ಆದ್ರೂ ರುಚಿಯಾಗಬೇಕು ಅಡುಗೆ, ಇಲ್ಲ ಕಾಣಿಸ್ತಾ ಇಲ್ಲ ಎಣ್ಣೆ ಅಂತ ಹೇಳ್ಬಿಟ್ಟು ಆಯಿಲ್ ಜಾಸ್ತಿ ಹಾಕಿ ಮಾಡ್ತೀವಿ. ಸೊ ಹಾಗಾಗಿ ನಾನು ಅಂದ್ಕೊಂಡಿರೋದು ಏನು ಅಂದರೆ, ಈ ಒಂದು ವೆಯ್ಟ್ ಲಾಸ್ ಜರ್ನಿ ಆಗೋವರೆಗೂ ನಾನು ಸನ್ಫ್ಲವರ್ ಆಯಿಲ್ನ ಬಿಟ್ಟು ವರ್ಜಿನ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಬೇಕು ಅಂತ. ಸೊ ಅದೂ ಅಷ್ಟೇ, ನನಗೆ ತುಂಬಾ ಇಷ್ಟ ಅಡುಗೆ. ಕೊಕೊನೆಟ್ ಆಯಿಲಿಂದ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ಸೊ ಅದು ಒಂದು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬಾಳೆಕಾಯಿನ ನಾನು ಜಸ್ಟ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಎಗೋ ಹೇರ್ ಫ್ರೈಯರ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಆ್ಯಂಡ್ ಖಾರದ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಏರ್ ಫ್ರೈಯರ್ ಮಾಡ್ಕೊಂಡಿದ್ದೀನಿ ವಿತೌಟ್ ಆಯಿಲ್. ನೀವು ಬೇಕಿದ್ರೂ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಹಾಗೆ ಹೀರೆಕಾಯಿ ಜೊತೆ ಅಲಸಂದಿ ಕಾಳುಗಳನ್ನ, ಕುದಿಸಿರುವಂಥ ಅಲಸಂದಿ ಕಾಳುಗಳನ್ನ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೀನಿ. ಅದು ಆ್ಯಂಡ್ ಆಯಿಲ್ ತುಂಬ ಕಡಿಮೆ, ಕೊಬ್ಬರಿ ಎಣ್ಣೆ ಹೇಳಿದ್ನಲ್ಲ, ವರ್ಜಿನ್ ಕೊಕೊನೆಟ್ ಆಯಿಲಿಂದ ಮಾಡ್ಕೊಂಡಿರೋದು. ಆ್ಯಂಡ್ ಫೈಬರ್ಗೆ ನಾನು ಸಲಾಡ್ ತೊಗೊಂಡಿದ್ದೀನಿ, ಕ್ಯಾರೆಟು ಮತ್ತು ಸೌತೆಕಾಯಿ. ಆ್ಯಂಡ್ ಇದ್ರ ಜೊತೆಗೆ ಏನು ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಸೊ ಇದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಲಂಚ್. ಸೊ ಬರೀ ನಾನು ರೊಟ್ಟಿ ಚಪಾತಿನೇ ತೊಗೊಳ್ತೀನ, ರೈಸ್ ತೊಗೊಳ್ಳೋದಿಲ್ವಾ ಅಂದರೆ ಹಾಗೇನೂ ಇಲ್ಲ. ಈವನ್ ರೈಸೂ ಇನ್ಕ್ಲೂಡ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಜರ್ನಿನ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ತೊಗೊಂಡಿರೋದು ರೊಟ್ಟಿ. ಇದ್ರ ಬದಲಾಗಿ ನೀವು ಸ್ವಲ್ಪ ರೈಸ್ ಅಥವಾ ಎಷ್ಟೊಂದು ಪರಾಟ ಅಥವಾ ಚಪಾತಿಗಳನ್ನ ತೋರಿಸಿದ್ದೀನಲ್ಲ, ವೆಯ್ಟ್ ಲಾಸ್ ಚಪಾತಿ, ಯಾವುದಾದ್ರೂ ಒಂದು ತೊಗೊಂಡು ಮಾಡ್ಕೋಬೋದು. ಈವನ್ ರಾಗಿ ಮುದ್ದೆನೂ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಏನು ಮಾಡಿದೆ ಅಂದರೆ, ಸ್ನ್ಯಾಕ್ಸ್ ಟೈಮಲ್ಲಿ ಒಂದು 4ರಿಂದ 5 ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ. ಸೀಸ್ನಲ್ಲಿ ಈ ಥರ ಫ್ರೂಟ್ಸ್ ಬಂದರೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಯಾರಿಗೆ ಡಯಾಬಿಟಿಕ್ಸ್ ಇರುತ್ತಲ್ಲ ಅಂಥವ್ರಿಗೂ ಈ ಒಂದು ಫ್ರೂಟ್ನ ತಿನ್ನೋದ್ರಿಂದ ನಮಗೆ ಡಯಾಬಿಟಿಕ್ ಕಂಟ್ರೋಲಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಿನ್ನರ್ಗೆ ಏನು ಅಂತಂದರೆ, ಏನಾದರೂ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಫಸ್ಟ್ ಡೇಗೆ ಕ್ರೇವಿಂಗ್ಸ್ ಅನ್ನಿಸ್ತಾ ಇತ್ತು. ಸೊ ಇಷ್ಟು ದಿನ ಚೆನ್ನಾಗಿ ತಿಂದುಬಿಟ್ಟಿದ್ದೀವಿ, ಇನ್ಮೇಲಿಂದ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಕಷ್ಟನೇ ಅಲ್ಲ. ಸೊ ನಾನೇನು ಮಾಡ್ಕೊಂಡೆ ಅಂದರೆ, ಒಂದು ಅರ್ಧ ಆ್ಯಪಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಬದಲು ನೀವು ಓಟ್ಸ್ ಆದರೂ ತೊಗೋಬೋದು, ಅಥವಾ ನೀವು ಮಲ್ಟಿಗ್ರೇನ್ ಹಿಟ್ಟು ಇರುತ್ತಲ್ಲ ಅದನ್ನಾದರೂ ತೊಗೋಬೋದು. ಸೊ ಅದನ್ನ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಲೋ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ, ಅಥವಾ ನೀರಾದರೂ ಹಾಕಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಏನು ಸಕ್ಕರೆ ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಇದನ್ನು ದೋಸೆ ಹಂಚಿಗೆ
ಚಿಕ್ಕ ಚಿಕ್ಕ ದೋಸೆಗಳ ಥರ ಪ್ಯಾನ್ ಕೇಕ್ ಥರ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಬೇಕಿದ್ದರೆ ನಾವು ಹಿಟ್ಟು ಮಿಕ್ಸಿ ಮಾಡಬೇಕಾದ್ರೇ 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತಲ್ಲ, ಸೊ ಅದನ್ನು ಹಾಕಿ ನೀವು ಮಿಕ್ಸಿ ಮಾಡ್ಕೋಬೋದು. ಸೊ ಎರಡೂ ಕಡೆ ಬೇಯಿಸ್ಕೊಂಡಿರೋಂಥ ಈ ಪ್ಯಾನ್ ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಡೆಫಿನೆಟ್ಲಿ ಈ ಥರ ಟ್ರೈ ಮಾಡಿ ನೀವು. ಆ್ಯಪಲ್ ಬದಲಾಗಿ ನೀವು ಬನಾನಾನು ಯೂಸ್ ಮಾಡ್ಬೋದು, ಒಂದು ಚಿಕ್ಕ ಬನಾನಾ. ಆ್ಯಂಡ್ ಇದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಡಿನ್ನರ್ಗೆ ಸ್ವೀಟ್, ಈ ಥರ ಸ್ವೀಟ್ ತಿಂದಮೇಲೆ ಸ್ವಲ್ಪ ಖಾರ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಹಾಗಾಗಿ ಮಧ್ಯಾಹ್ನ ಕುದಿಸ್ಕೊಂಡಿರುವಂಥ ಅಲಸಂದಿ ಕಾಳನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಕ್ಯಾರೆಟ್ ತುರಿನ ಹಾಕ್ಕೊಂಡ್ಬಿಟ್ಟು ಮಧ್ಯಾಹ್ನ ಮಾಡಿರೋಂಥ ಸ್ವಲ್ಪ ಪಲ್ಯ, 1 ಸ್ಪೂನಷ್ಟು ಪಲ್ಯನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಈ ಥರ ನಾನು ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇನ್ನೂ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ನಾನು ವರ್ಕೌಟ್ಸ್, ವಾಕಿಂಗ್ ಇನ್ನೂ ಏನೂ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಏನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನ ಡೇ ಬೈ ಡೇ ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಡೇ 2 ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಡೇ 1 ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.